ಸೋಲ್ಮೇಲು ಒಂದು ತುಳು ವಾರ್ತೆಲು ಯಾನು ಪ್ರತೀಕ್ ರೈ ಪಿಎನ್ ಒಂದು ಈ ವಾರದ ಮಲ್ಲ ಸುದ್ದಿಲು ಚೈತ್ರ ಕುಂದಾಪುರ ತರ್ಕಡು ರಾಜಶೇಖರಾನಂದ ಸ್ವಾಮೀಜಿ ಪುದರ್ ಉಲ್ಲೇಖ. ಕೇರಳ ರಾಜ್ಯಡು ನಿಫಾ ವೈರಸ್ ಪತ್ತೆಯಾದ ಭಾರಿ ಆತಂಕ ಸೃಷ್ಟಿ. ಪರ್ಪುನ ನೀರಿಗೆ ಮಿಶ್ರ ಆವೊಂದುಂಡು ಕೆರೆಂಚಿ ನೀರು. ಉಡುಪು ಜಿಲ್ಲೆಡು ಪೆರಿಯ ಗೌಜಿ ನಡತಂಡು ಚೌತಿ ಪರ್ಬ. ಪರವಾದ್ ನಡತಂಡು ಮಂಗಳೂರು ವಿಶ್ವವಿದ್ಯಾಲಯ ಚೌತಿ. ಚೈತ್ರ ಕುಂದಾಪುರ ಟಕ್ಕೆದ ತರ್ಗೆಡು ಭಾರಿ ಪೆರಿಯ ಮಟ್ಟದ ಪುದರ್ ಕೇಂದ್ರ ಬೈದಂಡು. ಶಾಸಕ ಸುನಿಲ್ ಕುಮಾರ್ ಪುದರ್ ಬತ್ತಿ ಬೊಕ್ಕ ಇತ್ತ ಪ್ರಭಾವಿ ಸ್ವಾಮೀಜಿಲಿನ ಪುದರ್ ಈ ಪ್ರಕರಣಡು ಕೇಂದ್ರ ಬೈದಂಡು. ಚೈತ್ರ ಕುಂದಾಪುರ ತರ್ಕಡು ಬಿಜೆಪಿ ಸಂಘ ಪರಿವಾರದಕ್ಲಿನ ಪುದರ್ ಪೊರ್ತು ಬುಡಂದ ಪಿದೆ ಬರನುಂಡು. ಆಡಿಯೋ ಒಂಜೆಟ್ಟು ಕಾರ್ಲ ಶಾಸಕರಾಯಿನ ಸುನಿಲ್ ಕುಮಾರ್ ಪುದರ್ ಬತ್ತಂಡ ಐಟಿ ಇಲಾಖೆಗೆ ಚೈತ್ರ ಗುಣಗೊಟ್ಟಾಯರ ತಯಾರಾದಿತಿನ ದೂರುಡು ದಕ್ಷಿಣ ಕನ್ನಡ ಜಿಲ್ಲೆದ ಪ್ರಭಾವಿ ಸ್ವಾಮೀಜಿ ವರಿಯರ್ನ ಪುದರ್ ಬೈದಂಡು. ಗೋವಿಂದ ಬಾಬು ಪೂಜಾರಿ ವಿರುದ್ಧ ಆದಾಯ ತೆರಿಗೆ ಇಲಾಖೆದ ಅಧಿಕಾರಿಗಳಿಗೆ ಚೈತ್ರ ಬರೆದಿತ್ತಿನ ಪತ್ರಡು ಕರಾವಳಿ ಫೈರ್ ಬ್ರ್ಯಾಂಡ್ ಹಿಂದೂ ಸ್ವಾಮೀಜಿ ಕುಡ್ಲದ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿನ ಪುದರ್ ನಮೂದಾತಂಡು. ಪ್ರಕರಣದ ಸಾಧಿತಪ್ಪಾಯರ ಸುಮಾರು ನಮೂನದ ಉಪಾಯನು ಚೈತ್ರ ಮಲ್ತಿತ್ತಲು. ಗೋವಿಂದ ಬಾಬು ಪೂಜಾರಿ ಬಾಯಿ ಮುಚ್ಚಾಯರ ಐಟಿ ಇಡಿ ಗುಣಗಟ್ಟ ಪಂಡದ ತಬೇರ್ದಿತ್ತಲು. ಆಂಡ ನೆಕ್ ಬಗ್ಗಂದಿನ ಗೋವಿಂದ ಬಾಬು ಪೂಜಾರಿ ಸಿಸಿಬಿ ಗುಣಗುಟ್ಟದು ಚೈತ್ರನ ಗೊಬ್ಬನು ಅಕೇರಿಕಂತೇರು. ಚೈತ್ರನ ವಿರುದ್ಧ ಕೇಂದ್ರ ಬತ್ತಿನ ಫಿರ್ಯಾದಿದ ಬಗ್ಗೆ ಸ್ಪಷ್ಟನೆ ದೆತೊನಿಯರೆ ಸ್ವಾಮೀಜಿಲು ಕರಿನ ಜುಲೈ 29 ಕರೆ ಮಲ್ತಿತ್ತೇರು. ಖಾಲಿ ಕರೆ ಮಲ್ತಿನ ತಂದ ಈ ಸಂಗತಿ ದಾದಂಡಲ ಪಿದೈ ಬತ್ತಂಡ ಹಿಂದೂ ಸಂಘಟನದ ಪುದರ್ ಹಾಳಾಪುಣ್ ಪಂಡದು ಎನ್ನದು ಚಕ್ರವರ್ತಿ ಸೂಲಿಬೆಲೆಗೆ ಕರೆ ಮಲ್ತೇರು. ಒಂದಕ್ಕೆ ಜವಾಬ್ ಕೊರಿನ ಚಕ್ರವರ್ತಿ ಸೂಲಿಬೆಲೆ ಈ ಸಂಗತಿ ನಮ್ಮಗೇನುಗ್ಲ ಬೈದುಂಡು ನೆತ್ತ ಬಗ್ಗೆ ಸಿಟಿ ರವಿಲ ಗೋಂತದೆ ತೊಂದುಲ್ಲೇರ್ ಪಂಡದು ಒಣಕಯ್ಯರು. ಅಂಚಾದು ಚೈತ್ರ ಟಕ್ಕದ ತರ್ಕ ಕಮಲಪಾಳ್ಯದ ನಾಯಕರಿಗೆ ದುಂಬೆ ತೆರೆದಿತ್ತನ್ ಪಂಡದು ಸ್ಪಷ್ಟ ಆತುಂಡು. ಸದ್ಯ ಸಿಸಿಬಿ ಕೈಟುಪ್ಪುನ ಚೈತ್ರ ಕುಂದಾಪುರ ಓವು ಸಂಗತಿ ಪಿದೈ ಬರ್ಪುಣ್ ಪಂಡದು ಕಾತು ತೂವೋಡು. ಪ್ರಸ್ತುತ ಚೈತ್ರ ಕುಂದಾಪುರ ವಿಷಯದ ಈ ಬೇನಾಮಿ ವ್ಯವಹಾರದ ಬಗ್ಗೆ ನಮ್ಮ ಹೆಸರು ಕೂಡ ಉಲ್ಲೇಖ ಆಗಿದೆ. ಅವರು ಐಟಿಗೆ ಏನೋ ಪತ್ರ ಬರೆದಿದ್ದಾರೆ, ಆ ಪತ್ರದಲ್ಲಿ ನಮ್ಮ ಹೆಸರು ಉಲ್ಲೇಖ ಆಗಿದೆ ಎನ್ನುವಂತಹ ಮಾಹಿತಿಗಳು ನಮಗೆ ಮಾಧ್ಯಮ ಮೂಲಕವಾಗಿ ತಿಳುವಳಿಕೆಗೆ ಬಂದಿದೆ. ಆ ವಿಚಾರದಲ್ಲಿ ನಾವು ಸೃಷ್ಟೀಕರಣ ಕೊಡುವುದು ಮತ್ತು ಅದನ್ನು ನಾವು ಸತ್ಯವನ್ನು ವಿವರಿಸುವುದು ಬಹಳ ಅಗತ್ಯವಾಗಿರ್ತದೆ. ಹಾಗಾಗಿ ಈ ಘಟನೆ ನಮಗೆ ಮಾಹಿತಿ ಇರಲಿಲ್ಲ, ನಮಗಿದು ಗೊತ್ತೇ ಇಲ್ಲ ಇದೇನು ನಡೆದಿದೆ ಅಂತ. ಸುಮಾರು ನಮಗೆ ಜೂನ್ ತಿಂಗಳ ಕಡೆಯ ಭಾಗದಲ್ಲಿ ಅಂತ ಅನ್ನಿಸ್ತದೆ ಅಭಿನವ ಹಾಲಸ್ವಾಮಿಗಳು ಒಮ್ಮೆ ನಮಗೆ ಫೋನ್ ಮಾಡಿರ್ತಾರೆ. ನನ್ನದು 1 ಕೋಟಿ ರೂಪಾಯಿ, 1 ಕೋಟಿಯೋ 1.5 ಕೋಟಿಯೋ ಏನೋ ಸಮಥಿಂಗ್ ಅದೇನೋ ತೊಂದರೆಯಾಗಿದೆ ಸ್ವಾಮೀಜಿ, ನೀವು ಸ್ವಲ್ಪ ಜಾಗೃತಿಯಾಗಿರಿ, ನಾಳೆ ನಿಮ್ಮ ಹೆಸರು ಕೂಡ ಹಾಳಾಗ್ಬೋದು, ಹೀಗೆಲ್ಲ ಹೇಳಿರ್ತಾರೆ. ಆವಾಗ ನಾವು ಹೇಳಿರ್ತೇವೆ ಇಲ್ಲ, ಅದು ಬೇನಾಮಿ ಕೆಲಸ ಮಾಡಿದರೆ ಮಾತ್ರ, ನಾವು ಅಂಥದ್ರಲ್ಲಿ ಇದ್ದರೆ ನಮಗೆ ಭಯ ಇರಬೇಕಿಲ್ಲರೆ ಭಯ ಯಾಕೆ ಅಂತ ಹೇಳಿರ್ತೇವೆ. ಆಮೇಲೆ ಜುಲೈ ಮಧ್ಯ ವಾರ ಅಂತ ಅನ್ನಿಸ್ತದೆ, 28 ತಾರೀಕು ಇಲ್ಲ 29ನೇ ತಾರೀಕಿಗೆ ನಮಗೆ ಸತ್ಯಜಿತ್ ಸುರತ್ಕಲ್ ಅವರ ಫೋನ್ ಬಂದಿರ್ತದೆ. ಆ ಫೋನಲ್ಲಿ ಅವರು ನೇರ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಸತ್ಯಜಿತ್ ಸುರತ್ಕಲ್ ಅವರು, ನೀವು 1.5 ಕೋಟಿ ರೂಪಾಯಿ ತಗೊಂಡಿದ್ದೀರಿ, ಆ 1.5 ಕೋಟಿ ರೂಪಾಯಿಯನ್ನು ನೀವು ಗೋವಿಂದ ಬಾಬು ಪೂಜಾರಿ ಅವರಿಗೆ ಕೊಡಬೇಕು. ಒಂದು ವೇಳೆ ನೀವು ಕೊಟ್ಟಿಲ್ಲ ಅಂದರೆ ನಾಳೆ ನಿಮ್ಮ ಹೆಸರು ಮೀಡಿಯಾದಲ್ಲಿ ಬರುತ್ತೆ ಮತ್ತು ನಿಮ್ಮ ಹೆಸರು ತನಿಖೆಯಲ್ಲಿ ಬರುತ್ತೆ, ಪೊಲೀಸ್ ಇಲಾಖೆಗೂ ಹೋಗುತ್ತೆ, ನಾಳೆ ನಿಮ್ಮ ಹೆಸರಿಗೆ ಕಳಂಕ ಬರುತ್ತೆ, ನೀವು ಈಗಲೇ ಅದನ್ನು ಮುಗಿಸಿಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ನಾವು ಸಿಟ್ಟಾಗ್ತೇವೆ, ಕೋಪಗೊಳ್ತೇವೆ. ಯಾಕೆ ನಮ್ಮ ಹೆಸರು ಬಂತು, ನಾವಿದರಲ್ಲಿ ಇಲ್ಲವೇ ಇಲ್ವಲ್ಲ. ನಾವು ಹಿಂದೆ ಒಮ್ಮೆ ಕೊಲ್ಲೂರಲ್ಲಿ ಅವರನ್ನು ನೋಡಿದ್ದೇವೆ, ಅದು ಕೂಡ ಜಗದೀಶ್ ಕೊಲ್ಲೂರು ಅಂತ, ಅಲ್ಲಿ ಕೊಲ್ಲೂರಿನ ಬಜರಂಗ ದಳದ ಸಂಚಾಲಕರು, ಅವರನ್ನು ಪರಿಚಯ ಮಾಡಿರ್ತಾರೆ. ಬಿಟ್ಟರೆ ನಮಗೆ ಅವರ ಬಗ್ಗೆ ಏನೇನೂ ಗೊತ್ತಿಲ್ಲ. ನಮ್ಮ ಹೆಸರು ಹೇಗೆ ಬಂತು ಅಂತ ನಾವು ಕೆಂಡಾಮಂಡಲರಾಗ್ತೇವೆ. ಆಮೇಲೆ ಈ ವಿಷಯವನ್ನು ಶರಣ್ ಪಂಪೆಲ್, ಪುನೀತ್ ಕೊಟ್ಟಾರಿ, ಭುಜಂಗ್ ಕುಲಾಲ್ ಅವರಲ್ಲಿ ನಾವು ವ್ಯಕ್ತಪಡಿಸ್ತೇವೆ, ಹೀಗೆ ನಮ್ಮ ಹೆಸರು ತಳುಕು ಬಿದ್ದಿದೆ. ಆಗ ಅವರು ನೀವು ಇಲ್ವಲ್ಲ ಇದರಲ್ಲಿ, ಯಾಕೆ ಹೆದರಿಕೊಳ್ತೀರಿ ಅಂತ ಅವರು ಹೇಳಿ ಸುಮ್ಮನಾಗ್ತಾರೆ. ಆಮೇಲೆ ಅರ್ಧ ಗಂಟೆ ಕೇರಳ ರಾಜ್ಯಡು ನಿಫಾ ವೈರಸ್ ತೋಜದ ಬತ್ತಿನಕ್ಕೆ ಕುಡ್ಲದ ಗಡಿಯರುಟುಪ್ಪುನ 4 ಜಿಲ್ಲೆದ ಅಧಿಕಾರಿನೊಟ್ಟಿಗೆ ಆರೋಗ್ಯ ಸಚಿವರಾಯನ ದಿನೇಶ್ ಗುಂಡೂರಾವ್ ಸಭೆ ನಡೆಪಾಯರು. ಸಭೆಟ್ ದಕ್ಷಿಣ ಕನ್ನಡ, ಮೈಸೂರು, ಚಾಮರಾಜನಗರ ಬೊಕ್ಕ ಕೊಡಗು ಜಿಲ್ಲೆದ ಆರೋಗ್ಯಾಧಿಕಾರಿಲು, ಸರ್ವೇಕ್ಷಣಾ ಅಧಿಕಾರಿಲು ಬೊಕ್ಕ ರಾಜ್ಯದ ಆರೋಗ್ಯಾಧಿಕಾರಿಲು ಪಾಲ್ದೆತೊನಿಯರು. ಸಭೆಟ್ ಮಾಧ್ಯಮದೊಟ್ಟಿಗೆ ಪಾತೆರಿನ ಆರೋಗ್ಯ ಸಚಿವರಾಯನ ದಿನೇಶ್ ಗುಂಡೂರಾವ್ ಕೇರಳದ ಬೈದಿನ ನಿಫಾ ವೈರಸ್ ದಿಸೆಟ್ ಗಡಿ ಆರೋಪನ 4 ಜಿಲ್ಲೆಲಾಯ್ನ ದಕ್ಷಿಣ ಕನ್ನಡ, ಚಾಮರಾಜನಗರ, ಕೊಡಗು ಬೊಕ್ಕ ಮೈಸೂರು ಜಿಲ್ಲೆದ ಆರೋಗ್ಯಾಧಿಕಾರಿ, ಸರ್ವೇಕ್ಷಣಾ ಅಧಿಕಾರಿ ಬೊಕ್ಕ ರಾಜ್ಯದ ಅಧಿಕಾರಿಗಳೊಟ್ಟಿಗೂ ಸಭೆ ನಡಪಾದಂಡು. ಈತ್ನೆ ಮುಟ ರಾಜ್ಯೋಡು ಹೂವೇ ಪ್ರಕರಣ ಬೈದಿಜಿ, ಶಂಕಿತ ಪ್ರಕರಣಲ ತಿಕ್ಕದಿಜಿ, ಆಂಡ ಗಡಿ ಅರಟು ಎಚ್ಚರಿಕೆ ಮಲ್ತೊಂದ ಪಂಡದ ಪಂಡೇರು.
ಕೇರಳದ ಗಡಿಯಾರ್ಥ ಜಿಲ್ಲೆಡು ಕ್ಲಿನಿಕ್ ಆಸ್ಪತ್ರೆಡು ಎಚ್ಚರಿಕೆ ದೇತನೋಡು. ಚೆಕ್ ಪೋಸ್ಟ್ ಬತ್ತು ಪೋಪಿನಕ್ಲನ ಸ್ಕ್ಯಾನಿಂಗ್ ಮಲ್ಪೋಡು. ಜ್ವರ ತೆಮ್ಮ ಉಪ್ಪುನಕ್ಲಿಗೆ ತಪಾಸಣೆ ಮಲ್ಪರೆ ಪಂತಂಡು. ಆರೋಗ್ಯ ಅಧಿಕಾರಿಗಳು ಚೆಕ್ ಪೋಸ್ಟ್ ಡೇ ತಪಾಸಣೆ ಮಲ್ತೊಂದುಲ್ಲೇರು. ಚಾಮರಾಜನಗರದ HT ಕೋಟೆ ಕೇರಳದ ನಿಫಾ ವೈರಸ್ ಪತ್ತೆ ಆಯ್ತಿನ ಆರೋಡ್ದು ಕೈತಲುಂಡು. ಮುಲ್ಪ ನನಾತ್ ಎಚ್ಚರಿಕೆ ಮಲ್ತೊಂದಿಯರೆ ಪಂತನ್ ಪಂಡದು ಗೋಂತು ಕೊರಿಯರು. ಕೇರಳಡು ಸೆಪ್ಟೆಂಬರ್ 15ಕ್ಕೆ ಅಕೇರಿಗೆ ಬತ್ತಿನ ಪ್ರಕರಣ ಅಂಚಾದು ಅಕ್ಟೋಬರ್ 7 ಮುಟ ತಪಾಸಣೆ ಮಲ್ಪೊಡಾಪುಂಡು. ಹೊಸ ಪ್ರಕರಣ ಓವಾಂಡಲ ತೇರಿಂದ ಆತಂಕ ಬರ್ಚಿ ಕೇರಳದ ಅಧಿಕಾರಿಗಳೊಟ್ಟಿಗೂ ಸಂಪರ್ಕಡುಪ್ಪರೆ ನಮ್ಮ ಅಧಿಕಾರಿಗಳಿಗೆ ಪಂತಂಡು. ಕುಡ್ಲ ಕೇರಳ ಸಂಪರ್ಕ ಜಾಸ್ತಿ ಉಂಡು. ನಿಫಾ ವೈರಸ್ ಸಂಗತಿದ ಬಗ್ಗೆ ಪೋಡಿಗೆ ಬರ್ಚಿ ಒಂದು ವೇಳೆ ನಿಫಾ ವೈರಸ್ ಹೆಚ್ಚು ಕಮ್ಮಿ ಅಂಡ ಐಕ್ ಬೋಡೈನ ಕ್ವಾರಂಟೈನ್ ಬೆಡ್ ಮಾಸ್ಕ್ ಕಿಟ್ ತಯಾರಾದುಂಡು ಪಂಡದು ತೆರಿಪಾಯರು. ಸೊ ನಾವು ಇವತ್ತೇನು ಹೇಳಿದ್ವಿ ಅಂತ ಹೇಳಿದ್ರೆ ಅಕ್ಟೋಬರ್ 7th to 10th ವರೆಗೂ ಇದನ್ನು ಮೇಂಟೈನ್ ಮಾಡಿ ಅಂತ ಹೇಳಿದ್ವಿ ಈ ಸರ್ವೇಲೆನ್ಸ್. ಯಾಕಂದರೆ ಇನ್ಕ್ಯುಬೇಷನ್ ಪೀರಿಯಡ್ ಏನಿರ್ತದೆ ಅದು ಸುಮಾರು ಒಂದು 18 ಡೇಸು 21 ಡೇಸ್ವರೆಗೂ ಎಕ್ಸ್ಟೆಂಡ್ ಮಾಡಿಕೊಂಡು ಲಾಸ್ಟು ಕೊನೆ ಆದಂಥ ನಮ್ಮ ಪ್ರಕರಣ ಬಂದಿರತಕ್ಕಂಥದ್ದು ಸೆಪ್ಟೆಂಬರ್ 15ಗೆ ಇನ್ನು ಪ್ರಕರಣ ಕೊನೆ 6ನೇ ಪ್ರಕರಣ ಆಗಿದೆ ಕೇರಳದಲ್ಲಿ. ಸೊ 15ದಿಂದ ನಾವು ಇನ್ನೊಂದು 20 ದಿವಸ ತೆಗೆದುಕೊಂಡು ಅದು ಸುಮಾರು ಅಕ್ಟೋಬರ್ 5th 6th ಅಂತ ಆಗ್ತದೆ ಅಲ್ವಾ. ಸೊ ಅಕ್ಟೋಬರ್ 1st 7th ಇದನ್ನು ಬಹಳ ಎಚ್ಚರಿಕೆಯಲ್ಲಿ ಇರಬೇಕು ಅಂತ ಹೇಳಿದ್ವಿ. ಆಮೇಲೆ ಅದು ಇನ್ಕ್ಯುಬೇಷನ್ ಪೀರಿಯಡ್ ಎಲ್ಲ ಲ್ಯಾಪ್ಸ್ ಆದಮೇಲೆ ಎಲ್ಲೂ ಕೂಡ ಪ್ರಕರಣಗಳು ಹೊಸ ಪ್ರಕರಣಗಳು ಬರದೇ ಹೋದರೆ ಅವಾಗ ಇದು ನಮಗೆ ತೊಂದರೆ ಇಲ್ಲ ಅಂತ ನಾವು ತೀರ್ಮಾನಕ್ಕೆ ಬರ್ಬೋದು. ಎಲ್ಲರೂ ಕೂಡ ರಿಲ್ಯಾಕ್ಸ್ ಆಗ್ಬೋದು. ಸೊ ಅಲ್ಲಿವರೆಗೂ ಎಚ್ಚರಿಕೆಯಿಂದ ಇರಬೇಕು ಮತ್ತು ಕೇರಳವ್ರ ಜೊತೆಲೂ ಕೂಡ ಮಾತನಾಡ್ತಾ ಇರಬೇಕು ಅಂತ ಕೂಡ ಹೇಳಿದ್ದೀವಿ. ಅವ್ರ ಸಂಪರ್ಕದಲ್ಲೂ ಕೂಡ ನೀವು ಇರಬೇಕು ಅಂತ ಹೇಳಿದ್ವಿ. ಸೊ ಈ ಥರ ಏನೇನು ಕ್ರಮಗಳು ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಅದೆಲ್ಲವೂ ಕೂಡ ಈಗಾಗಲೇ ಅವ್ರಿಗೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಾಗಿತ್ತು ಮಾಡಾಗಿತ್ತು. ಆದರೆ ಇನ್ನು ಸ್ವಲ್ಪ ನಾವು ಕೂತ್ಕೊಂಡು ಇನ್ನೊಂದ್ಸಲ ಮಾತಾಡೋಣ ಅಂತೇಳಿ ನಾವು ಅವ್ರ ಜೊತೆ ಇಲ್ಲಿಗೆ ಕರೆಸಿ ಮಂಗಳೂರಿನಲ್ಲೇ ಇಲ್ಲಿ ಯಾಕಂದರೆ ಮಂಗಳೂರು ಕೇರಳ ಮೂವ್ಮೆಂಟ್ ಭಾಳ ಇದೆ. ಬೇರೆ ಜಿಲ್ಲೆಗಳು ಹೋಲಿಕೆ ಮಾಡಿದರೆ ಇಲ್ಲಿ ಜನಸಂಪರ್ಕ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೆಚ್ಚಿರೋದ್ರಿಂದ ಇಲ್ಲಿ ಇನ್ನೂ ಹೆಚ್ಚು ಇಲ್ಲೂ ಕೂಡ ಗಮನ ಅಷ್ಟೇ ತೀವ್ರವಾಗಿರಬೇಕು ಅಂತ ಕೂಡ ಹೇಳಿದ್ವಿ. ಕುಡ್ಲದ ಮಂಜಲ್ ಪಾದ ಕೈತೊಲುಪುನ ಸುದೇಕ್ ಪಾಲಿಕೆದ ಡ್ರೈನೇಜ್ ನೀರು ಸೇರೊಂದುಂಡು. ಡ್ರೈನೇಜ್ ನೀರು ದಿಸೆಟ್ಟು ಫಲ್ಗುಣಿ ಸುದತ ನೀರು ಕೆರೆಂಚಾವುದುಂಡು. ಸುಮಾರು 13 ಗ್ರಾಮದ ಜನಕಲು ಉಪಯೋಗ ಮಲ್ಪುವ ನೀರಿಗೆ ಮಂಗಳೂರು ಮಹಾನಗರ ಪಾಲಿಕೆ ಡ್ರೈನೇಜ್ ನೀರು ಬಿಡ್ತಿನಕ್ಕೆ ಜನಕಲು ಗರ್ವ ವ್ಯಕ್ತ ಮಲ್ದಿರು. ಕುಡ್ಲದ ಅರ್ಧದಾತ್ ಕೆರೆಂಚಿ ನೀರನ್ನು ಮಹಾನಗರ ಪಾಲಿಕೆ ಶುದ್ಧ ಮಲ್ಪುನ ಬೇಲೆ ಮಲ್ಪೊಡಿತ್ತಂಡು. ಆಂಡ ಉದು ಮಲ್ಪಂದ ಡ್ರೈನೇಜ್ ನೀರನ್ನು ಸುದಕ್ಕೆ ಬಿಡ್ತಿರು. ಒಂದಕ್ಕೆ ಪೆರಿಯ ಹೋರಾಟಲು ನಡತನಲ್ಲ ಈ ತಾಪತ್ರೆ ಕಮ್ಮಿ ಆತಿಜಿ. ಬಹುಗ್ರಾಮ ಪರ್ಪುರ ನೀರ್ದ ಯೋಜನೆ ಮೂಲಕ 13 ಗ್ರಾಮ ಉಪಯೋಗ ಮಲ್ತೊಂದಿತ್ತೇರು. ಜವಾಬ್ದಾರಿಯುತವಾಯಿನ ಸಂಸ್ಥೆನೇ ಇಂಚ ಮಲ್ತುಂಡು ಪಂಡದು ಜನಕಲು ಗರ್ವನು ವ್ಯಕ್ತ ಮಲ್ದೇರು. ಸುದೇಬರಿ ಕೈತಲುಪುನ ಜನಕ್ಲೆಗೂ ಈ ಡ್ರೈನೇಜ್ ನೀರು ದಿಸೆಟ್ಟು ಸೀಕ್ ಬರ್ಪಿನ ಭೀತಿ ಶುರುವಾತಂಡು. ಈ ತಾಪತ್ರ ಶುರುವಾದು ಕೆಲವು ವರ್ಷ ಆಂಡಲ ನೆಕ್ ಒವ್ವೇ ನಮೂನದ ಪರಿಹಾರ ತಿಕ್ಕದಿಜಿ. ತುಂಬುಲದ ಮೂಲಕ ಪಿಲುಕುಳ ನಿಸರ್ಗಧಾಮಗ್ ಶುದ್ಧ ಮಲ್ತಿನ ಡ್ರೈನೇಜ್ ನೀರು ಪೋವಡಿತ್ತಂಡು. ಆಂಡ ಐತ ಪಗತ್ಗೆ ಆ ನೀರು ಸುಧಕಾರಿಯೊಂದುಂಡು. ಈ ಬಗ್ಗೆ ಮಹಾನಗರ ಪಾಲಿಕೆ ಕ್ರಮದೆತ್ತನೋಡು ಪಂಡದು ಗ್ರಾಮದ ಜನಕಲು ಒತ್ತಾಯ ಮಲ್ತಿದ್ದೇರು. ಉಡುಪಿ ನಾಗರಿಕ ಸಮಿತಿದ ಆಯೋಜನೆಡು ಈ ವರ್ಷದ ಚೌತಿ ವಿನೂತನ ರೀತಿಡು ಪರಿಸರ ಸ್ನೇಹಿಯಾದ ಮಾರುತಿ ವಿತಿಕಾಡು ನಡತಂಡು. ಶುದ್ಧ ಬೆಲ್ಲಡ್ ತಯಾರಾಪುನ ಗಣಪತಿದ ಪ್ರದರ್ಶನ ಮಂಟಪದ ಸ್ಥಾಪನೆ ಮಲ್ತದ ಪ್ರದರ್ಶನ ಅಂಡು. ಮಂಡ್ಯದ ಆಲೆಮನೆತನ ಕಲಾವಿದರು ರಡ್ಡು ಅಡಿ ಚೌಕಾಕೃತಿದ ಬೆಲ್ಲದ ಗಟ್ಟಿಡು ಗಣಪತಿನ ಕೆತ್ತಿಯರು. ಸಮಿತಿದ ಸಂಚಾಲಕರಾಯಿನ ನಿತ್ಯಾನಂದ ಒಳಕಾಡು ಉಡುಪಿಗೆ ಕನಪಯರು. ಬೇತನೆ ವಿಶೇಷವಾಯಿನ ಗಣಪತಿ ತೂದು ಭಕ್ತರು ಸಂತೋಷನ ವ್ಯಕ್ತ ಮಲ್ತಿರು. ಭಕ್ತರನ ಒತ್ತಾಯದ ಮಿತ್ತು ಬೆಲ್ಲದ ಗಣಪತಿನ ಗುರುವಾರದ ಮುಟ ತೂಯರ ನಿಘಂಟು ಮಲ್ತೆರು. ಪ್ರದರ್ಶನ ಕಾರ್ಯಕ್ರಮನು ಪರಿಸರ ತಜ್ಞರಾಯಿನ ಡಾಕ್ಟರ್ ಸತೀಶ್ ನಾಯಕ್ ಉದ್ಘಾಟನೆ ಮಲ್ತೆರು. ಮುಖ್ಯ ಭಿನ್ನರಾದ ಉದ್ಯಮಿ ಭಾಸ್ಕರ್ ಶೆರಿಗಾರ್, ಜಾಸ್ ಆಲ್ಕಾಸ್ ಆಭರಣದ ವ್ಯವಸ್ಥಾಪಕರಾಯಿನ ರಾಜೇಶ್ ಎನ್ಆರ್ ಬೊಕ್ಕಗೋಪಾಲ್, ಭೀಮಾ ಆಭರಣದ ಅಶ್ಮತ್ ರಾವ್, ಶ್ರೀನಿಧಿ ಭಟ್, ಕೋಟಕ್ ಮಹೀಂದ್ರ ಬ್ಯಾಂಕ್ದ ಸಿಬ್ಬಂದಿಲು, ನಾಗರಿಕ ಸಮಿತಿದ ಪದಾಧಿಕಾರಿಗಳು ಒಟ್ಟುಗೂಡನೀರು. ಮಣಿಪಾಲದ ವೇಣುಗೋಪಾಲ ದೇವಸ್ಥಾನಡು ಚಂದ್ರಯಾನ ಗಣಪತಿ ಪ್ರತಿಷ್ಠಾಪನೆ ಮಲ್ತಿತ್ತೇರು. ರಾಘವೇಂದ್ರ ಹೊಳ್ಳಮೇರಿನ ಮಾರ್ಗದರ್ಶನಡು ಕಲಾವಿದರಾಯಿನ ಶ್ರೀನಾಥ್ ಮಣಿಪಾಲ ಬೊಕ್ಕ ರವಿ ಹಿರೇಬೆಟ್ಟು ಮೊಕಲಿನ ಕಲ್ಪನೆಡು ಈ ಇನ ಗಣಪತಿ ಬೈದಂಡು. ಈ ಒಂಜಿ ವಿಶೇಷ ಇನದಂಚಿನ ಗಣಪತಿ ಭಕ್ತರನ್ನು ಒಯ್ಪದಂಡು. ಒಟ್ಟಾರೆ ಅದು ಉಡುಪು ಜಿಲ್ಲೆಡು ಪೆರಿಯ ಗೌಜಿಡು ಚೌತಿ ಪರ್ಬ ನಡೆತುಂಡು.
ನಾವು ವಿಶೇಷವಾಗಿ ಇವತ್ತು ಬೆಲ್ಲದ ಗಣಪತಿಯನ್ನು ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಯಾಕಂತ ಹೇಳಿದರೆ ಪರಿಸರ ಸ್ನೇಹಿ ಗಣಪತಿ ಎಂಬುದಕ್ಕೆ ನಾವು ಈ ಉದಾಹರಣೆ ಕೊಟ್ಟಿದ್ದೇವೆ. ಯಾಕಂದರೆ ಎಲ್ಲ ನಮ್ಮದಲ್ಲಿ ಪೂಜೆ ಇಲ್ಲ, ವಿಸರ್ಜನೆ ಇಲ್ಲ, ಹೂವು ಇಲ್ಲ, ಡಬ್ಬಿ ಇಲ್ಲ, ಏನೂ ನಮ್ಮದರಲ್ಲಿ ಇಲ್ಲದೆ ನಾವು ಶುದ್ಧ ಬೆಲ್ಲದಿಂದ ನಾವು ಮಂಡ್ಯದಿಂದ ನುರಿತ ಕಲಾವಿದರಿಂದ ಮಂಡ್ಯದಿಂದ ಮಾಡಿ ಆಲೆಮನೆ ಕಾರ್ಖಾನೆಯಿಂದ ಮಾಡಿ ನಾವು ಇದನ್ನು ಉಡುಪಿಗೆ ತಂದು ಜನರಿಗೆ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಯಾಕಂತ ಹೇಳಿದರೆ ನಾವು ಇದನ್ನು ಮಂಗಳವಾರ, ಬುಧವಾರ, ಗುರುವಾರ 3 ದಿವಸಗಳ ಕಾಲ ಪ್ರದರ್ಶನಕ್ಕೆ ಇಟ್ಟು ನಂತರ ಅದರಿಂದ ಏನು ಬೆಲ್ಲದಲ್ಲಿ ಏನು ತಯಾರು ಮಾಡ್ತಾರೆ, ಬರ್ಫಿಯ ಟಿಕ್ಕೆ ಏನು ತಯಾರು ಮಾಡ್ತಾರೆ ಅದನ್ನು ಮಾಡಿ ನಾವು ಸಾರ್ವಜನಿಕರಿಗೆ ವಿತರಣೆಯನ್ನು ಕೂಡ ಮಾಡಲಿದ್ದೇವೆ. ಇದಕ್ಕೆ ನಾವು ಸಾರ್ವಜನಿಕರು ಇದು ಬಂದು ಎಲ್ಲರೂ ಇದನ್ನು ಬಂದು ವೀಕ್ಷಿಸಬೇಕಂತೇಳಿ ನಾನು ಸಾರ್ವಜನಿಕರ ಪರವಾಗಿ ವಿನಂತಿಸಿಕೊಳ್ತಿದ್ದೇನೆ. ಮಂಗಳೂರು ವಿಶ್ವವಿದ್ಯಾಲಯಡ್ ಪೊಲೀಸ್ ಭದ್ರತೆದೊಟ್ಟಿಗೆ ಗಣಪನ ಪರ್ಬ ಪರವಾದ ನಡೆತದುಂಡು. 2 ವರ್ಷ ಪಿರಾವು ಗಣಪತಿ ಆಚರಣೆ ಹಾಸ್ಟೆಲ್ ಅರೋಡ್ದು ಮಂಗಳ ಸಭಾಂಗಣಗ ಪಗತುಂಡು. ಹೊಸದಾದ ಬತ್ತಿನ ವಿಶ್ವವಿದ್ಯಾಲಯದ ಉಪಕುಲಪತಿ ಜಯರಾಜ್ ಜಮೀನ್ ಗಣಪತಿನಿ ಕೂಡ ಹಾಸ್ಟೆಲ್ ಅರಕ್ಕೂ ಪಗತೇರು. ಒಂದಕ್ಕೆ ಪ್ರತಿಭಟನೆಲ್ಲ ನಡೆತುಂಡು. ಕೆಲ ಸಂಘಟನೆದಕ್ಕಲು ವಿಸಿ ಪರ ಉಂತಿಯರು. ಕುಡಂಜಿ ಅರೋಟು ರಾಜಕೀಯವಾದಲ ಕಂಟ್ಯೂನುನ ಶುರುವಾಂಡು. ಶಾಸಕರ್ ಬೊಕ ಸ್ಪೀಕರ್ ಆಯ್ನ UT ಖಾದರ್ ಪಿದೇದಕ್ಲು ಈ ಸಂಗತಿಗೆ ಬರ್ಪುನ ಅಗತ್ಯ ಇಜ್ಜಿ ಪಂಡದ ಪಂಡೇರು. ನೆಕ್ ಉದ್ದರಿಸಾಯ್ನ RSS ಮುಖಂಡರಾಯ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಏನನು ಜೈಲು ಕಡಪುಂಡಲ ಮಲ್ಲೆಜ್ಜಿ ಮಂಗಳ ಸಭಾಂಗಣಡೆ ಗಣಪತಿ ಪ್ರತಿಷ್ಠೆ ಮಲ್ಪುವೆ ಪಂಡದ ಪಂಡೇರು. ಈ ತರ್ಕ ಅಕೇರಿಗೆ ಬರೆಯರೆ ಜಯರಾಜ್ ಜಮೀನ್ ಮಂಗಳ ಸಭಾಂಗಣಡೆ ಗಣಪತಿ ಪ್ರತಿಷ್ಠಾಪನೆ ಮಲ್ತದು ಚೌತಿ ಪರ್ಬ ಆಚರಣೆ ಮಲ್ತೇರು. ಆಂಡ ಪ್ರತಿಷ್ಠಾಪನೆ ಆವಡಿತಿನ ಮೂಲ ಗಣಪತಿ ಬುಡ್ದು ಎಲ್ಲಿಯ ಗಣಪತಿ ಪ್ರತಿಷ್ಠಾಪನೆ ಮಲ್ತೇರು. ಇಂಚಾದ್ ದುಂಬು ಇತ್ತಿನ ಮಲ್ಲ ಗಣಪತಿದ ಕಿರೀಟನು ದುಂಬು ದೀದು ಪೂಜೆ ಮಲ್ಪೊಡಾಂಡು. ಅವು ಅತ್ತಂದ ಕ್ಯಾಂಪಸ್ಡ್ ಕೇಸರಿ ಶಾಲ್, ಬ್ಯಾನರ್, ಬಂಟಿಂಗ್ಸ್ ಮಾತಲ ತೀರ್ಥದೀದಿತ್ತೇರು. ಒಟ್ಟಾರೆ ಅದು ಹಿಂದೂ ಸಂಘಟನೆದಕ್ಲಿಗೆ ಚೌತಿ ಪರ್ಬ ನಡತಿನ ಬಗ್ಗೆ ಆಕ್ಷೇಪ ಇತ್ತುಂಡಲ ತನ್ನ ಚದಿ ಸಾಧನೆಗೆ ಎಂದುಂಡು ಪನ್ಪಿನ ಕುಶಿಲ ತಿಕ್ಕಂಡು. ಅಂಚಾದ್ ವಿಶ್ವವಿದ್ಯಾಲಯಡ್ ಕೇಸರಿ ತೀರ್ಥದೀಪಿನ ಸಂಗತಿದ ಬಗ್ಗೆ ಕೇನರಿ ಬತ್ತಿನ ಪ್ರಮುಖರು ಉಪಕುಲಪತಿ ಜಯರಾಜ್ ಜಮೀನ್ ಖುದ್ದಾದ ಪೂಜಡುಪುನ ತೂದು ಶಾಂತವಾಯರು. ವಿಘ್ನ ಎದುರು ಸೌಂದಿತ್ತಿನ ವಿಶ್ವವಿದ್ಯಾಲಯದ ಗಣಪತಿ ಅಕೇರಿಗೆ ಸಂತುಷ್ಟಿ ಗಣಪತಿಯಾದ ಆರಾಧನೆ ಆಂಡು. ಸ್ವಲ್ಪ ಗಣಪತಿ ಸಣ್ಣದಾಗಿದ್ದಾನೆ, ಇಲ್ಲಿ ಸ್ವಲ್ಪ ಸಣ್ಣದಾಗಿದ್ದಾನೆ. ಯಕ್ಷಗಾನದಲ್ಲಿ ಇಟ್ಟಾಗೆ ಕಿರೀಟ ಎದುರಿಟ್ಟು ಪೂಜೆ ಆಗಿದೆ ಇವತ್ತು. ಮುಂದಿನ ಸತ್ಯದ ಗಣಪತಿಯ ತಲೆ ಮೇಲೆ ಕಿರೀಟ ಇರುವ ಹಾಗೆ ಆಗ್ತದೆ ಅಂತ ಹೇಳುವಂಥ ಒಂದು ವಿಶ್ವಾಸ, ನಂಬಿಕೆ ನಮ್ಮದು. ನಮ್ಮ ನಂಬಿಕೆ ಏನಾಗಿ ಗಣಪತಿಯನ್ನು ಮಾಡ್ತಾ ಮಾಡ್ತಾ ಹೋದಾಗ ಒಂದು ಸಣ್ಣ ಮಟ್ಟಿನ ಇದಾದರೂ ಅದು ಎತ್ತರಕ್ಕೆ ಇರುವುದು ಅಂತ. ಅವ ಎತ್ತರಕ್ಕೆ ನಮಗೆಲ್ಲರೂ ಎತ್ತರಕ್ಕೆ ನಮ್ಮನ್ನು ಏರಿಸ್ತಾನೆ ಅಂತ. ಅದು ಮುಂದಿನ ಸತ್ಯ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೂ ಇಲ್ಲಿದ್ದಂಥ ಯಾರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅವರ ಸಹಕಾರ ಭಾರಿ ದೊಡ್ಡದು, ಅವರ ನಂಬಿಕೆ ಭಾರಿ ದೊಡ್ಡದು. ಅವರಿಗೂ ಗಣಪತಿಯ ಮೇಲಿರುವಂಥ ನಂಬಿಕೆ ಅಥವಾ ನಮ್ಮ ಧರ್ಮ ಸಂಸ್ಕೃತಿ ಮೇಲೆ ಇರುವಂಥ ನಂಬಿಕೆ ಅದು ಇದನ್ನು ಸುಸೂತ್ರವಾಗಿ ನಡೆಯುವ ಹಾಗೆ ಮಾಡಿದೆ ಅಂತ ಅಂದ್ಕೊಳ್ತೇನೆ. ಒಂದು ಈ ವಾರದ ಮಲ್ಲ ಸುದ್ದಿಲು ನಾನಾ ಸುದ್ದಿ ಲೆಕ್ಕ ಒಂದು ಪ್ಲೇ ನ್ಯೂಸ್ ತುಳು.